ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸಂಚಿಕೆ ಮೊದಲಿನಲ್ಲಿ ಧರ್ಮ ಮತ್ತು ಕುಸುಮ ಹಾಸ್ಪಿಟ್ಲ್ ಹತ್ರ ಬಂದಿರ್ತಾರೆ. ಅಲ್ಲಿ ಒಂದು ಕಾರ್ ನೋಡ್ತಾರೆ. ಅದ್ರ ಸುತ್ತಮುತ್ತ ಓಡಾಡ್ಬಿಟ್ಟು ಇದು ತಾಂಡವ್ ಕಾರ್ ತಾನೆ ಅಂತ ಕುಸುಮ ಕೇಳ್ತಾಳೆ. ಹೌದು, ಇದು ತಾಂಡವ್ ಕಾರೇ ಕುಸುಮ. ಇವನು ಇಲ್ಲೇನು ಮಾಡ್ತಿದ್ದಾನೆ ಅಂತ ಧರ್ಮ ಕೇಳಿದಾಗ ನಡೀರಿ ಹೋಗಿ ನೋಡೋಣ ಅಂತ ಇಬ್ಬರು ಹಾಸ್ಪಿಟ್ಲ್ ಒಳಗಡೆ ಬರ್ತಾರೆ. ಇನ್ನೊಂದು ಕಡೆ ಡಾಕ್ಟರ್ ಮುಂದೆ ತಾಂಡವ್ ಮತ್ತು ಶ್ರೇಷ್ಠ ಕುತ್ಕೊಂಡಿರ್ತಾರೆ. ಯಾಕೆ ತಾಂಡವ್, ಏನಾಯಿತು, ತುಂಬ ಸುಸ್ತಾಗಿರೋ ಥರ ಕಾಣ್ತಿದ್ದೀರಲ್ಲ ಅಂತ ಡಾಕ್ಟರ್ ಕೇಳ್ತಾರೆ. ಹೌದು ಡಾಕ್ಟರ್, ನಿನ್ನೆಯಿಂದ ಏನು ತಿಂದರೂ ಯಾಕೋ ಸರಿನೇ ಹೋಗ್ತಾ ಇಲ್ಲ, ಎಲ್ಲನೂ ವಾಮಿಟ್ ಆಗ್ತಿದೆ, ಅದರ ಜೊತೆಗೆ ಸ್ವಲ್ಪ ಸ್ಟಮಕ್ ಪೇಯ್ನು, ಸ್ಟಮಕ್ ಅಪ್ಸೆಟ್ ಆಗಿದೆ ಅಂತ ತಾಂಡವ್ ಹೇಳ್ತಾನೆ. ಹೌದಾ, ಬನ್ನಿ ಚೆಕ್ ಮಾಡ್ತೀನಿ ಅಂತ ತಾಂಡವನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ನಂತರ ಚೆಕಪ್ ಮಾಡಿಬಿಟ್ಟು ಮತ್ತೆ ಹೊರಗಡೆ ಬಂದು ಶ್ರೇಷ್ಠ ಪಕ್ಕನೇ ತಾಂಡವ್ ಕೂತ್ಕೊಳ್ತಾನೆ. ಹಾಗೆ ಡಾಕ್ಟರ್ ಬಂದುಬಿಟ್ಟು ತಾಂಡವ್ ಹೊರಗಡೆ ಫುಡ್ ಏನಾದರೂ ತಿಂತಿದ್ದೀರಾ ಅಂತ ಕೇಳ್ತಾರೆ. ಅಯ್ಯೋ, ಕೇಳ್ತಿದ್ದೀರಲ್ಲ ಡಾಕ್ಟರ್, ಪ್ರತಿದಿನ ಅದೇ ಕತೆ, ದಿನ ಹೊರಗಡೆ ಫುಡ್ಡೇ, ಅದನ್ನು ತಿಂದಾಗಲೆಲ್ಲ ಈ ಥರ ಸಿಚುವೇಶನ್ ಅಂತ ತಾಂಡವ್ ಹೇಳ್ತೇನೆ. ಇನ್ನೊಂದು ಕಡೆ ಡೋರ್ ಹೊರಗಡೆ ನಿಂತ್ಕೊಂಡು ಧರ್ಮ ಮತ್ತು ಕುಸುಮ ಅದನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ. ನಂತರ ಡಾಕ್ಟರ್ ನೋಡಿ, ತಾಂಡವ್, ನೀವು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಬೇಕು, ಮೊದಲೇ ನಿಮಗೆ ಹೊರಗಡೆ ಫುಡ್ ತಿಂದರೆ ಆಗೋದಿಲ್ಲ ತಾನೇ, ನಿಮ್ಮ ಶರೀರಕ್ಕೆ ಯಾವ ಫುಡ್ ಹೊಂದುತ್ತೋ ಆ ಫುಡ್ನೇ ತಿನ್ನಿ, ಹೊರಗಡೆ ಫುಡ್ ಆರ್ಡರ್ ಮಾಡ್ಕೊಳ್ಳೋದು, ಈ ಜಂಕ್ ಫುಡ್ ತಿನ್ನೋದು ಇದನ್ನೆಲ್ಲ ಅವಾಯ್ಡ್ ಮಾಡಿ, ಟ್ಯಾಬ್ಲೆಟ್ನ ಬರೆದಿರ್ತೀನಿ, ಟೈಮ್ ಟು ಟೈಮ್ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಒಂದು ರೆಸಿಪ್ಟ್ನ ಡಾಕ್ಟರ್ ತಾಂಡವ್ ಕೈಗೆ ಇಡ್ತಾರೆ. ತಾಂಡವ್ ಅದನ್ನು ಇಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಡಾಕ್ಟರ್ಗೆ ಹೇಳಿಬಿಟ್ಟು ಹೊರಗಡೆ ಬರ್ತಾ ಇರುವಾಗ ಈ ಕಡೆ ಅದನ್ನು ಕೇಳಿಸ್ಕೊಂಡು ಕುಸುಮ ಮತ್ತು ಧರ್ಮ ಹೊರಗಡೆ ಬಂದು ಕೂತ್ಕೊಳ್ತಾರೆ, ರಿಸೆಪ್ಷನ್ ಹತ್ರ ಕೂತ್ಕೊಳ್ತಾರೆ. ತಾಂಡವ್ ರಿಸೆಪ್ಟ್ನ ನೋಡ್ತಾ ಹೊರಗಡೆ ಬಂದು ಹಾಗೆ ಕುಸುಮ ಮತ್ತು ಧರ್ಮನ ನೋಡ್ತಾರೆ. ನಂತರ ತಾಂಡವ್ ಶಾಕ್ ಆಗಿ ಅಮ್ಮ ಅಂತ ಕರೆದಾಗ, ಓ ತಾಂಡವ್, ಯಾಕಪ್ಪ ಹುಷಾರಿಲ್ವ ನಿನಗೆ? ಶ್ರೇಷ್ಠ, ಓ ಸಾರಿ, ನಿನ್ನ ಹೆಂಡತಿ ಶ್ರೇಷ್ಠ ಮಾಡೋ ಅಡುಗೆ ನಿನಗೆ ಇಷ್ಟ ಆಗ್ತಿಲ್ವಾ ಅಂತ ಕುಸುಮ ಕೇಳ್ತಾಳೆ. ಆಗ ಧರ್ಮ, ಇದೇನು ಕುಸುಮ ಹಿಂಗೆ ಕೇಳ್ತಿದ್ಯಾ, ನೀನು ಈ ಶ್ರೇಷ್ಠನ ಜೊತೆಗೆ ಸೇರಿ ಇವನ ಜೀವನನೇ ಹಾಳಾಗಿರುತ್ತೆ, ಮತ್ತು ಹೊಟ್ಟೆ ಹಾಳಾಗೋದೇನು ದೊಡ್ಡ ವಿಷಯನಾ ಅಂತ ಹೇಳಿಬಿಟ್ಟು ಧರ್ಮ ಕುಸುಮ ಜೋರಾಗಿ ನಗ್ತಾ ಇರ್ತಾರೆ. ಆಗ ಶ್ರೇಷ್ಠ, ಅಂಕಲ್ ಪ್ಲೀಸ್ ಸ್ಟಾಪ್ ಕಿಡ್ಡಿಂಗ್ ಮೀ ಅಂತ ಹೇಳ್ತಾಳೆ. ಅಯ್ಯೋ ಶ್ರೇಷ್ಠ, ನಾನು ನಿನ್ನ ಟೀಸ್ ಮಾಡಿದೆ ಅಮ್ಮ, ನಿಜನೇ ಹೇಳ್ತಾ ಇದ್ದೀನಿ ಅಂತ ಧರ್ಮ ಹೇಳ್ತಾರೆ. ಆಗ ಶ್ರೇಷ್ಠ, ನಡಿ ಹೋಗೋಣ ಅಂತ ಅಲ್ಲಿಂದ ತಾಂಡವ್ ಹೋಗಬೇಕು ಅಂತ ನೋಡಿದಾಗ, ಯಾಕಪ್ಪ ರಾಜ, ನಿಂಗೆ ಇಲ್ಲಿ ನಿಲ್ಲಕ್ಕೂ ಆಗ್ತಾ ಇಲ್ವಾ, ಇಷ್ಟೊಂದು ಸುಸ್ತಾ, ಪಾಪ ಕಣೋ ನೀನು, ಮನೇಲಿದ್ದಾಗ ಭಾಗ್ಯ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾಯಿದ್ಲು, ಹೊತ್ತೊತ್ತಿಗೆ ಕರೆಕ್ಟಾಗಿ ತಿಂತಿದ್ದೆ, ಆದರೆ ಈಗ ನೋಡು ಛೇ, ನಿನ್ನ ಅಹಂಕಾರಕ್ಕೆ ಸರಿಯಾಗಿ ಆಗ್ತಾ ಇದೆ ಅಂತ ಕುಸುಮ ಹೇಳಿದಾಗ ಈ ಕಡೆ ತಾಂಡವ್ ಹಿಂಗೆ ತಿಂದಿರೋ ಮಂಗತ್ನರ ಮುಖ ಮಾಡ್ಕೊಂಡಿರ್ತಾನೆ. ಇನ್ನೊಂದು ಕಡೆ ಪೂಜಾ ಇರೋ ಜಿಮ್ಮಲ್ಲಿ ಬಾಸ್ ಇದ್ದಾನಲ್ಲ, ಅದೇ ಕಿಶನ್, ಯಾರ ಜೊತೆಗೋ ಆ ಫೋನಲ್ಲಿ ಮಾತಾಡ್ತಾ ಇರುವಾಗ ಪೂಜಾ ಅಲ್ಲಿಗೆ ಬಂದು ನಮಸ್ಕಾರ ಬಾಸು ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡೋ ಥರ ನಮಸ್ಕಾರ ಮಾಡ್ತಾಳೆ. ಮತ್ತು ಕಿಶನ್ ಹೋಗು ಇಲ್ಲಿಂದ ಅಂತ ಹೇಳಿದ್ರು ಮತ್ತೆ ಪೂಜಾ ನಮಸ್ಕಾರ ಮಾಡ್ತಾ ಇರ್ತಾಳೆ. ಅದರಿಂದ ಕಿಶನ್ ಇರಿಟೇಷನ್ ಆಗಿಬಿಟ್ಟು, ಸರ್ ಐ ವಿಲ್ ಕಾಲ್ ಯು ಲೇಟರ್, ಆಮೇಲೆ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿ, ನೀನೇನು ಕೀಲಿ ಕೊಟ್ಟಿರೋ ಗೊಂಬೆನಾ, ಅದೇನು ಸರಿ ನಮಸ್ಕಾರ ಮಾಡ್ತೀಯಾ ಅಂತ ಕಿಶನ್ ಕೇಳಿದಾಗ, ಅಲ್ಲ ಮಚ್ಚ, ನಿಂಗೇನು ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಏನಾದರೂ ಇದೆಯಾ, ನಿನ್ನೆ ತಾನೇ ಹೇಳಿದೆ ನೀನು ಎಲ್ಲಿ ನೋಡಿದ್ರೂ ನನ್ನನ್ನು ನಮಸ್ಕಾರ ಮಾಡಬೇಕು ಅಂತ ಹೇಳಿದೆ ಅಂತ ಹೇಳ್ತಾನೆ. ಆಗ ಕಿಶನ್ ತಲೆ ಚಚ್ಕೊತಾ ಇರ್ತಾನೆ. ಆಗ ಕಿಶನ್ ಅಲ್ಲಿಂದ ಹೋಗೋಕೆ ನೋಡಿದಾಗ, ಒಂದು ನಿಮಿಷ ಬಾಸು ಅಂತ ಪೂಜೆ ಕರೀತಾಳೆ. ಮತ್ತೆ ನಿಂದೇನು ಅಂತ ಮತ್ತೆ ಕಿಶನ್ ಕೇಳಿದಾಗ, ನಮಸ್ಕಾರ ಬಾಸು ಅಂತ ಮತ್ತೆ ನಮಸ್ಕಾರ ಮಾಡ್ತಾಳೆ. ಕಿಶನ್ ಅಲ್ಲಿಂದ ಹೊರಟೋಗ್ತಾನೆ. ನಂತರ ಕಿಶನ್ ಒಂದು ಸೀಟಲ್ಲಿ ಬಂದು ಕೂತ್ಕೊಂಡು, ಯಪ್ಪ ಇವಳೇನು ಈ ಥರ ತಲೆ ತಿಂತಿದ್ದಾಳೆ, ತಲೆನೋವು ಗಿರಾಕಿ ಆಯಿತು ಅಂತ ಹೇಳ್ತಿರುವಾಗ ಪೂಜೆ ಮತ್ತೆ ಅಲ್ಲಿಗೆ ಬಂದುಬಿಟ್ಟು ನಮಸ್ಕಾರ ಬಾಸು ಅಂತ ಮತ್ತೆ ನಮಸ್ಕಾರ ಮಾಡ್ತಾಳೆ. ಆಗ ಕಿಶನ್, ಯಾಕೆ ಈ ಥರ ತಲೆ ತಿಂತಿದ್ಯಾ ಅಂತ ಕೇಳಿದಾಗ, ನಾನು ತಲೆ ತಿಂತಿದ್ದೀನಾ, ಒಂದು ಕೆಲಸ ಇತ್ತು ಅದನ್ನು ಮಾಡೋಣ ಅಂತ ಬಂದೆ ಅಂತ ಪೂಜಾ ಹೇಳಿದಾಗ, ಏನದು ಅಂತ ಕಿಶನ್ ಕೇಳ್ತಾನೆ. ಫುಡ್ ಆರ್ಡರ್ ಮಾಡೋ ಕೇಳಿದ್ದಲ್ಲ, ಅದು ಬಂದಿದೆ ಅಂತ ಹೇಳಿ, ಎಕ್ಸ್ಕ್ಯೂಸ್ ಮಿ ಸರ್ ಒಳಗಡೆ ಬನ್ನಿ ಅಂತ ಪೂಜಾ ಯಾರನ್ನೋ ಕರೀತಾರೆ. ಬಂದು ಡೆಲಿವರಿ ಬಾಯ್ ಬಂದು ಫುಡ್ನ ಒಳಗಡೆ ಇಟ್ಟು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಕಿಶನ್ ಅದನ್ನು ನೋಡಿಬಿಟ್ಟು ಓಪನ್ ಮಾಡಿ ಶಾಕ್ ಆಗಿಬಿಟ್ಟು, ಏನೇ ಇದು ಅಂತ ಕೇಳ್ತಾನೆ. ಆಗ ಹೆಲ್ದಿ ಫುಡ್ ಬಾಸು ಅಂತ ಪೂಜಾ ಹೇಳ್ತಾಳೆ. ಆಗ ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು ಅಂತ ಕಿಶನ್ ಕೇಳ್ತಾನೆ. ಆಗ ನೋಡಿ ಬಾಸು, ನಮ್ಮ ಬಾಸ್ ಯಾವಾಗಲೂ ಹೆಲ್ದಿ ಆಗಿರಬೇಕು, ಈ ಪಿಜ್ಜಾ ಬರ್ಗರ್ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಏನು ಗೊತ್ತಾ ಮಚ್ಚ, ನೀನು ಚೆನ್ನಾಗಿ ಏನು ಬೇಕೋ ತಿನ್ನೋದು, ಆಮೇಲೆ ದಪ್ಪ ಆಗೋದು, ಆಮೇಲೆ ಈ ಕ್ಯಾಬಿನ್ ಡೋರ್ನ ಒಡೆದು ದೊಡ್ಡದು ಮಾಡೋದು, ಇದೆಲ್ಲ ನನಗೆ ಇಷ್ಟ ಇಲ್ಲ ಮಚ್ಚ, ಅದಕ್ಕೆ ನೀನು ಯಾವಾಗಲೂ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು, ಗೊತ್ತಾಯ್ತಾ, ಪ್ಲೀಸ್ ಇದನ್ನೇ ತಿನ್ನು ಅಂತ ಹೇಳಿಬಿಟ್ಟು ಪೂಜಾ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಕಿಶನ್ಗೆ ತಲೆ ಕೂದಲನ್ನೆಲ್ಲ ಎಳ್ಕೊಳಕ್ಕೆ ಶುರು ಮಾಡ್ತಾನೆ ಹುಚ್ಚನ್ ಥರ. ಇನ್ನೊಂದು ಕಡೆ ಭಾಗ್ಯ ಮತ್ತು ಸುಂದ್ರಿ ಅಡುಗೆ ಮಾಡ್ತಾ ಇರ್ತಾರೆ. ಸುಂದ್ರಕ್ಕ ಆಯಿತಾ ಅಂತ ಭಾಗ್ಯ ಕೇಳಿದಾಗ, ಹಾಂ ಆಯಿತು ಅಂತ ಸುಂದ್ರಿ ಹೇಳ್ತಾಳೆ. ಬೇಗ ಮಾಡು ಸುಂದ್ರಕ್ಕ, ಪಾಪ ಹೊರಗಡೆ ಡೆಲಿವರಿ ಹುಡುಗ ಕಾಯ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸುಂದ್ರಿ ಹತ್ರ ಬಂದು ಬಿಡು ನಾನೇ ಮಾಡ್ಕೋತೀನಿ ಅಂತ ಲಂಚ್ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಆ ಹುಡುಗನ ಕೈಗೆ ತಂದುಕೊಟ್ಟು, ಇದು ನಿಮ್ಮ ಡೆಲಿವರಿ ಚಾರ್ಜು ಅವರೇ ಕೊಡ್ತಾರೆ,
ಅಂತ ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ಆ ಹುಡುಗ ಅಲ್ಲಿಂದ ಅದನ್ನ ಇಸ್ಕೊಂಡು ಹೊರಟೋಗ್ತಾನೆ. ನಂತರ ಭಾಗ್ಯ ಆಗೋ ಸುಂದ್ರಕ್ಕ ಅವರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಯಾರಿಗೋ ಲ್ಯಾಂಡ್ಲೈನಲ್ಲಿ ಫೋನ್ ಮಾಡಿಬಿಟ್ಟು ಸರ್ ನಿಮ್ಮ ಫುಡ್ನ ಡೆಲಿವರಿ ಆ ಹುಡುಗನ ಹತ್ರ ಕಳಿಸಿಕೊಟ್ಟಿದ್ದೀನಿ ಅಂತ ಹೇಳಿದಾಗ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಆ ಕಡೆಯಿಂದ ಫೋನಲ್ಲಿ ಇದ್ದವರು ಹೇಳ್ತಾರೆ. ಸರ್ ಅದು ಡೆಲಿವರಿ ಆ ಹುಡುಗನಿಗೆ ದುಡ್ಡು ಅಂತ ಹೇಳಿದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮೇಡಮ್, ಅದನ್ನು ನಾನು ಕೊಡ್ತೀನಿ ಅಂತ ಇನ್ನೊಂದು ಕಡೆಯಿಂದ ಹೇಳಿದಾಗ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಭಾಗ್ಯ ಫೋನ್ ಕಟ್ ಮಾಡ್ತಾಳೆ. ಸುಂದ್ರಿ ಬಂದ್ಬಿಟ್ಟು ಏನಂತೆ ಅಂತ ಕೇಳಿದಾಗ ಅವರೇ ಕೊಡ್ತಾರಂತೆ ಸುಂದ್ರಕ್ಕ ಅಂತ ಮತ್ತೆ ಇಬ್ಬರು ಅಡುಗೆ ಮನೆಗೆ ಹೋಗ್ತಾರೆ. ನಂತರ ಸುಂದ್ರಿ ಭಾಗ್ಯ ಎಲ್ಲ ಕೆಲಸ ಮುಗೀತು, ಈಗ ರೆಸ್ಟು ಅಂತ ಹೇಳಿದಾಗ ಎಲ್ಲಿ ರೆಸ್ಟು, ಇನ್ನೊಂದು ಆರ್ಡ್ರ್ ಮಾಡಬೇಕು, ಬೇಗ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಕರೆದಾಗ ಇರು ಡೋರ್ನ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ ಅಂತ ಸುಂದ್ರಿ ಡೋರ್ ಹತ್ರ ಹೋದರೆ ಭಾಗ್ಯ ಕಿಚನ್ಗೆ ಬರ್ತಾಳೆ. ಸುಂದ್ರಿ ಡೋರ್ ಹಾಕ್ಕೊಂಡು ಒಂದು ಹೆಜ್ಜೆ ತಿರುಗೋ ಅಷ್ಟರಲ್ಲಿ ಮನೆ ಕಾಲಿಂಗ್ ಮೇಲೆ ಮತ್ತೆ ಪ್ರೆಸ್ ಆಗುತ್ತೆ. ಭಾಗ್ಯ ನೋಡು ಸುಂದ್ರಕ್ಕ ಯಾರೋ ಅಂತ ಅಂತ ಸುಂದ್ರಿ ಧರ್ಮಣ್ಣ ಕುಸುಮತ್ಗೆ ಇಷ್ಟು ಬೇಗ ಬಂದುಬಿಟ್ರಾ ಅಂತ ಹೋಗ್ಬಿಟ್ಟು ಡೋರ್ ಓಪನ್ ಮಾಡ್ತಾಳೆ. ಅಲ್ಲಿ 3 ಜನ ಗಂಡಸರು ನಿಂತ್ಕೊಂಡಿರ್ತಾರೆ. ಭಾಗ್ಯ ಅವರ ಮನೆ ಇದೇನಾ ಅಂತ ಅವರು ಕೇಳಿದಾಗ ಹೌದು, ಆದರೆ ನೀವು ಯಾರು ಅಂತ ಸುಂದ್ರಿ ಕೇಳ್ತಾಳೆ. ಅದನ್ನು ನಾವು ಒಳಗಡೆ ಬಂದೇ ಹೇಳ್ತೀವಿ ಬನ್ನಿರಿ ಅಂತ 3 ಜನನು ಒಳಗಡೆ ಬಂದುಬಿಟ್ಟು ಭಾಗ್ಯ ಎದುರುಗಡೆ ಇರೋದನ್ನು ನೋಡಿಕೊಂಡು ಬಂದು ಕಿಚನ್ ಒಳಗಡೆ ನುಗ್ಗಿಬಿಡ್ತಾರೆ. ಸುಂದ್ರಿ ಅಯ್ಯೋ ನಿಂತ್ಕೊಳ್ಳಿ ಸರ್, ಏನು ಈ ಥರ ನುಗ್ತಿದ್ದೀರಲ್ಲ ಅಂತ ಕೇಳ್ತಾ ಇದ್ರು. ಅವರ ಭಾಗ್ಯ ಮುಂದೆ ಬಂದು ನಿಂತ್ಕೊಂಡು ಭಾಗ್ಯ ಅಂದರೆ ನೀವೇನಾ ಅಂತ ಕೇಳ್ತಾರೆ. ಸರ್ ಹೌದು ನಾನೇ ಭಾಗ್ಯ, ನೀವು ಸರ್ ಅಂತ ಭಾಗ್ಯ ಕೇಳ್ತಾಳೆ. ನಾವು ಫುಡ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ಅಂತ ಹೇಳ್ತಾರೆ. ಅದನ್ನು ಕೇಳಿ ಭಾಗ್ಯ ಒಂದ್ಸರಿ ಶಾಕ್ ಆದ್ರೂ ಹೇಳಿ ಸರ್ ಏನಾಗಬೇಕಿತ್ತು ಅಂತ ಭಾಗ್ಯ ಕೇಳಿದಾಗ ನೀವೇನೋ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ತಾನೇ ಅಂತ ಆ ವ್ಯಕ್ತಿ ಕೇಳ್ತಾರೆ. ಆಗ ಹೌದು ಸರ್, ಹೌದು ಶುರು ಮಾಡಿದ್ದೀನಿ ಅಂತ ಭಾಗ್ಯ ಹೇಳ್ತಾರೆ. ಸರಿ ಲೈಸೆನ್ಸ್ ತೋರಿಸಿ ಅಂತ ಆಫೀಸರ್ ಕೇಳಿದಾಗ ಸರ್ ಏನು ಲೈಸೆನ್ಸ್ ಸರ್ ಅಂತ ಕೇಳ್ತಾಳೆ. ಓ ಲೈಸೆನ್ಸ್ ಇಲ್ವಾ ಅಂದರೆ ಇಲ್ಲೀಗಲ್ ಆಗಿ ಇದನ್ನೆಲ್ಲ ಮಾಡ್ತಾ ಇದ್ದೀರಾ, ಪರ್ಮಿಷನ್ ಇಲ್ಲದೇ ಮಾಡ್ತಿದ್ದೀರಾ, ಏನಾಗುತ್ತೆ ಅಂತ ಗೊತ್ತಾ ನಿಮಗೆ, ನೀವೇನ್ರಿ ಕತೆ ಕೇಳ್ತಿದ್ದೀರಾ, ಸೀಸ್ ಮಾಡಿ ಎಲ್ಲ ಅಂತ ಅಕ್ಕಪಕ್ಕ ಇರೋರಿಗೆ ಮಧ್ಯೆ ಇರೋ ವ್ಯಕ್ತಿ ಹೇಳ್ತಾನೆ. ಆಗ ಅಯ್ಯೋ ಸರ್ ಒಂದು ನಿಮಿಷ ಸರ್, ಏನಿದು ಏನು ಸರ್ ಇದೆ ಇಲ್ಲೆಲ್ಲ ಅಂತ ಭಾಗ್ಯ ಕೇಳ್ತಾಳೆ. ಇನ್ನೂ ಬಿಡಿಸಿ ಹೇಳಬೇಕಾ, ಹೇಳ್ತೀನಿ ಕೇಳಿ. ಇನ್ನು ಮುಂದೆ ಲೈಸೆನ್ಸ್ ಸಿಗೋ ತನಕ ವ್ಯಾಪಾರಕ್ಕೋಸ್ಕರ ಇದೆ ಒಂದು ಅಗಳನ್ನು ನೀವು ಬೇಯಿಸೋ ಆಗಿಲ್ಲ, ಈಗಲೇ ಎಲ್ಲನೂ ನಿಲ್ಲಿಸ್ಬೇಕು, ಎಲ್ಲ ಬಂದ್ ಮಾಡಬೇಕು, ಈಗ ಇರೋ ಎಲ್ಲ ಫುಡ್ನ ಸೀಸ್ ಮಾಡ್ತಾ ಇದ್ದೀನಿ ಅಂತ ಆಫೀಸರ್ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಭಾಗ್ಯಂಗೆ ತುಂಬಾ ಶಾಕ್ ಆಗುತ್ತೆ. ಇನ್ನೊಂದು ಕಡೆ ತಾಂಡವ್ ಅಮ್ಮ ನೋಡು ಮುಂಚೆನೇ ನನಗೆ ಹುಷಾರಿಲ್ಲ, ನಾನು ಸುಮ್ಮನೆ ಕೆಣಕಬೇಡ ಅಂತ ತಾಂಡವ್ ಹೇಳ್ತಾನೆ. ಏನು ಮಾಡ್ತೀಯಾ, ಕೆಣಕಿದ್ರೆ ಏನೋ ಮಾಡ್ತೀಯಾ, ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ, ನಿಂತ್ಕೊಳ್ಳೋಕ್ಕೆ ಆ ಶಕ್ತಿ ಇಲ್ಲ, ಏನು ಮಾಡ್ತೀಯಾ ಅಂತ ಹೇಳು ಅಂತ ಕುಸುಮ ಹೇಳ್ತಾಳೆ. ಅಲ್ಲ ತಾಂಡವ್, ನಿನಗೆ ಮನೆ ಊಟ ಬಿಟ್ಟು ಹೊರಗಡೆ ಯಾವುದೂ ಇಡಿಸ್ತಾನೆ ಇರಲಿಲ್ಲ, ಈಗ ಯಾವ ಹೋಟೆಲಲ್ಲಿ ಮನೆ ಊಟ ಸಿಗುತ್ತಪ್ಪ ಅಂತ ಧರ್ಮ ಕೇಳ್ತಾನೆ. ಆಗ ಅಲ್ಲ ರೀ, ಇನ್ನು ಮುಂದೆ ಅವನು ಇಲ್ಲೇ ಕಾಯಂ ಗಿರಾಕಿ ಅಲ್ವೇನೋ ತಾಂಡವ್ ಅಂತ ಕುಸುಮ ಕೇಳಿದಾಗ ಎಕ್ಸ್ಕ್ಯೂಸ್ ಮೀ, ಆ ಥರ ಎಲ್ಲ ಆಗೋದಕ್ಕೆ ನಾನು ಬಿಡೋದಿಲ್ಲ, ಅವನ ಹೆಂಡ್ತಿ ನಾನು, ಅವನನ್ನು ಹೇಗೆ ನೋಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಶ್ರೇಷ್ಠ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಹೌದಮ್ಮ ಶ್ರೇಷ್ಠ, ತುಂಬ ಚೆನ್ನಾಗಿ ನೋಡ್ಕೋತಿದ್ಯಾ, ನೀನು ನೋಡ್ಕೊಳ್ತಾ ಇರೋದು ನಂಗೆ ಕಾಣಿಸ್ತಾನೆ ಇದೆ ನೋಡಮ್ಮ ಶ್ರೇಷ್ಠ, ನನ್ನ ಸೊಸೆ ಭಾಗ್ಯನ ಜೊತೆಗೆ ಇವನು ಇದ್ದಾಗ ಊಟದ ವಿಷಯದಲ್ಲಿ ಒಂದು ದಿನನೂ ಸೊರ್ಗಿದ್ದೇ ಇಲ್ಲ, ಇವನು ಭಾಗ್ಯನ ಅಡುಗೆ ಬೆಲೆ ಏನು ಅಂತ ಈಗಲಾದರೂ ಗೊತ್ತಾಯ್ತಾ ಅಂತ ಕೇಳು ಅಂತ ಧರ್ಮ ಹೇಳ್ತಾನೆ. ಆಗ ಏನು ಜಗತ್ತಿನಲ್ಲಿ ನಿಮ್ಮ ಸೊಸೆ ಒಬ್ಳೇನೋ ಅಡುಗೆ ಮಾಡೋದು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದೀರಾ, ದುಡ್ಡು ಬಿಸಾಕಿದ್ರೆ ಅಂಥವ್ರು 1000 ಜನ ಬಂದು ಅಡುಗೆ ಮಾಡಿಕೊಟ್ಟು ಹೋಗ್ತಾರೆ ಅಂತ ಶ್ರೇಷ್ಠ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಹೌದಾ, ದುಡ್ಡು ಬಿಸಾಕಿದ್ರೆ 1000 ಜನ ಬರ್ತಾರೆ, ಮತ್ತು ಒಬ್ಬರು ಬಂದೇ ಇಲ್ಲ ಅಲ್ಲ, ಇವನಿಗೆ 1000 ಜನ ಬೇಕಾಗಿಲ್ಲ, ಒಬ್ಬರು ಸಾಕು, ಅವಳೇ ಇಲ್ಲ, ಇನ್ನು ಯೋಗ್ಯತೆಗೆ ಇದೆಲ್ಲ ನಿಭಾಯಿಸೋಕ್ಕಾಗಲ್ಲ, ಸುಮ್ಮನೆ ಮಾತಾಡಬೇಡ ಅಂತ ಕುಸುಮ ಹೇಳ್ತಾಳೆ. ಆಗ ಧರ್ಮ ಕುಸುಮ ಇವ್ರ ಹತ್ರ ಮಾತಾಡಿ ಸಮಯ ಹಾಳು ಮಾಡೋದು ಬೇಡ, ಬಂದು ಕೆಲಸ ಮಾಡೋಣ ಬಾ ಅಂತ ಧರ್ಮ ಹೇಳ್ತಾನೆ. ಅದೇ ನಡೀರಿ ಅಂತ ಕುಸುಮ ಅಲ್ಲಿಂದ ಹೋಗೋಕ್ಕೆ ನೋಡಿಬಿಟ್ಟು ನಂತರ ಒಂದು ನಿಮಿಷ ರೀ ರಾಜ ಹುಷಾರಪ್ಪ, ಆರೋಗ್ಯದ ಕಡೆ ಗಮನ ಇರಲಿ, ಆರೋಗ್ಯ ತುಂಬಾ ಮುಖ್ಯ, ಹೊತ್ತೊತ್ತಿಗೆ ಸರಿಯಾಗಿ ಟೈಮ್ಗೆ ಒಳ್ಳೆ ಊಟ ಮಾಡದೆ ಕಾಪಾಡ್ತಾನೆ, ಬನ್ನಿರಿ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ಬರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ತಾಂಡವ್ ಒಂದು ಸರಿ ಕೋಪ ಮಾಡಿಕೊಂಡು ನಂತರ ಮತ್ತೆ ಹೊಟ್ಟೆ ನೋವು ಅಂತ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಅಲ್ಲಿಂದ ಇಬ್ಬರು ಹೊರಡ್ತಾರೆ. ಇನ್ನೊಂದು ಕಡೆ ಭಾಗ್ಯ ಹೀಗೆ ಮಾತಾಡ್ತಿರುವಾಗ ಹಿಂದ್ಗಡೆ ಸುನಂದ ಬಂದು ಶಾಕಿಂದ ನೋಡ್ತಾ ಇರ್ತಾಳೆ. ಭಾಗ್ಯ ಸರ್ ಇದ್ದಕ್ಕಿದ್ದಾಗೆ ಬಂದು ಈ ಥರ ಹೇಳಿದರೆ ಹೇಗೆ ಸರ್, ಪ್ಲೀಸ್ ಸರ್ ಅಂತ ಹೇಳ್ತಾರೆ. ಹೇಳ್ಬಾರ್ದು ಅಂದರೆ ಏನ್ರಿ ಅರ್ಥ, ನೀವು ಪರ್ಮಿಷನ್ ಇಲ್ಲದೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅಯ್ಯೋ ಸರ್, ನನಗೆ ನಿಜವಾಗ್ಲೂ ಲೈಸೆನ್ಸ್ ತೊಗೋಬೇಕು ಅಂತ ಗೊತ್ತೇ ಇರಲಿಲ್ಲ ಸರ್, ನಿಜ ಸರ್ ಅಂತ ಭಾಗ್ಯ ಹೇಳ್ತಾರೆ.
ರೀ ಸೀಸ್ ಮಾಡಿರಿ ಇದೆಲ್ಲ ಅಂತ ಆ ವ್ಯಕ್ತಿ ಹೇಳಿದಾಗ ಇಬ್ಬರು ಎಲ್ಲರೂ ಬಂದುಬಿಟ್ಟು ಲಂಚ್ ಬಾಕ್ಸ್ನ ಎಲ್ಲನೂ ಸೀಸ್ ಮಾಡ್ತಾ ಇರ್ತಾರೆ. ನಂತರ ಅದಕ್ಕೆ ಹೇಳೋದು ಗೊತ್ತಿಲ್ಲದೆ ವಿಷಯಕ್ಕೆ ಸುಮ್ಮನೆ ಕೈ ಹಾಕಬಾರ್ದು ಅಂತ. ಆಗ ಸುಂದ್ರಿ ಬಂದುಬಿಟ್ಟು ನೋಡಿ ಸರ್ ನಮ್ಮಿಂದ ತಪ್ಪಾಗೋಯ್ತು, ಅದೇನು ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ ಅದನ್ನು ಆದಷ್ಟು ಬೇಗ ಮಾಡಿಸ್ತೀವಿ ನೋಡಿ, ಈ ಊಟನೆಲ್ಲ ನಾವು ಯಾರಿಗೋ ಕೊಡ್ತೀವಿ ಅಂತ ಕಮಿಟ್ ಆಗಿಬಿಟ್ಟಿದ್ದೀವಿ ಸರ್, ಪ್ಲೀಸ್ ದಮ್ಮಯ್ಯ ಅಂತೀವಿ ಸರ್, ನಾವು ಊಟ ತೊಗೊಂಡು ಹೋಗಿ ಅವ್ರಿಗೆ ಕೊಟ್ಬಿಡ್ಬಿಡ್ತೀವಿ, ನೀವು ಈ ಥರ ಎಲ್ಲ ಮಾಡಿಬಿಡಿ ಸರ್ ಅಂತ ಸುಂದ್ರಿ ಹೇಳಿದಾಗ ಹೌದಾ ಕಮಿಟ್ ಆಗಿದ್ದೀನಿ, ಹಾಗಾದರೆ ಒಂದು ಕೆಲಸ ಮಾಡಿ ಹೊರಗಡೆ ಒಂದು ಗಾಡಿನ ತೊಗೊಂಡು ಬಂದು ನಿಲ್ಲಿಸ್ಬಿಡಿ, ನಾನು ಊಟನ ಯಾರಿಗೆ ತೊಗೊಂಡು ಹೋಗಬೇಕು ಅವರಿಗೆಲ್ಲ ತೊಗೊಂಡು ಹೋಗಿ ನಾನೇ ಕೊಟ್ಬಿಡ್ತೀನಿ. ಹೇಳೋದು ನೋಡು ಪರ್ಮಿಷನ್ ಇಲ್ಲದೇ ಇವಾಗಲೇ ವ್ಯಾಪಾರ ಮಾಡ್ತಿದ್ದೀರಾ, ಫುಡ್ಗೆ ಟೇಸ್ಟ್ ಪೌಡರು ಕಲರು ಅದೇನೇನೋ ಹಾಕ್ತಿದ್ದೀರೋ ಏನೋ ಆ ವ್ಯಕ್ತಿ ಹೇಳ್ತಾನೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಬಾಗಿಂಗೆ ಕೋಪ ಬರ್ತಾ ಇರುತ್ತೆ. ನಂತರ ಸುನಂದ ಇಲ್ಲ ಸರ್ ನಾವು ಆ ಥರ ಎಲ್ಲ ಏನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ. ಹೌದಾ ನೀವು ಹೇಳಿದ ತಕ್ಷಣ ನಾವು ನಂಬಬೇಕಾ ಅಂತ ಆಫೀಸರ್ ಕೇಳ್ತಾರೆ. ಹೌದು ನಂಬಲೇಬೇಕು, ಅಲ್ಲ ಸುಳ್ಳು ಹೇಳಿ ನಮಗೇನಾಗಬೇಕಾಗಿದೆ ಹೇಳಿ, ಅಲ್ಲ ಇಂಥ ವ್ಯಾಪಾರಗಳನ್ನು ತುಂಬ ಜನ ಮಾಡ್ತಾ ಇರ್ತಾರೆ, ಅವರೆಲ್ಲರ ಹತ್ರನೂ ಈ ಲೈಸೆನ್ಸ್ ಇದು ಎಲ್ಲ ಇರುತ್ತಾ ಅಂತ ಸುನಂದ ಹೇಳ್ತಾಳೆ. ಆಗ ನೋಡಮ್ಮ ಯಾರ ಹತ್ರ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ನಮಗೆ ರೈಡ್ ಮಾಡಿ ಅಂತ ಇನ್ಫಾರ್ಮೇಷನ್ ಬಂದಿದೆ, ರೈಡ್ ಮಾಡ್ತಾ ಇದ್ದೀವಿ ಅಷ್ಟೇ ಆಯಿತಾ ಏನ್ರಿ ಎಲ್ಲನೂ ಅಂತ ಕೇಳಿದಾಗ ಆಯಿತು ಸರ್ ಅಂತ ವಿಕ್ಕಿ ಇಬ್ಬರೂ ವ್ಯಕ್ತಿಗಳು ಹೇಳ್ತಾರೆ. ಸರಿ ತಗೊಳ್ಳಿ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಆಫೀಸರ್ ಹೇಳ್ತಿರುವಾಗ ಅಲ್ಲ ಸರ್ ಅಂತ ಸುನಂದ ಹೇಳಕ್ಕೆ ಬರ್ತಾಳೆ. ಅಮ್ಮ ಒಂದು ನಿಮಿಷ ಸರ್, ನೀವು ಊಟನೆಲ್ಲ ತೊಗೊಂಡು ಹೋಗಿ ಪರವಾಗಿಲ್ಲ, ಆದರೆ ಏನು ಪರೀಕ್ಷೆ ಬೇಕು ಅದನ್ನು ಮಾಡಿ ಪರವಾಗಿಲ್ಲ, ನಾನು ಲೈಸೆನ್ಸ್ಗೂ ಅಪ್ಲೈ ಮಾಡ್ತೀನಿ ಸರ್, ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಅಂತ ಭಾಗ್ಯ ಹೇಳಿದಾಗ ಅದೆಲ್ಲ ಆಗೋದಿಲ್ಲ ಅಮ್ಮ, ಇವತ್ತಿಂದನೇ ಇದನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ, ಮಾಡಬಾರ್ದು ಅಷ್ಟೇ, ಸುಮ್ಮನೆ ಲೈಸೆನ್ಸ್ ಅದು ಇದು ಅಂತ ಪ್ರಯತ್ನ ಪಡಬೇಡ, ತೊಗೊಂಡು ನಡೀರಿ ಇದನ್ನೆಲ್ಲ ಅಂತ ಆ ವ್ಯಕ್ತಿ ಹೇಳಿದಾಗ ಇದನ್ನು ಕೇಳಿಸ್ಕೊಂಡು ಭಾಗ್ಯಗೆ ಅನುಮಾನ ಬರ್ತಾ ಇರುತ್ತೆ. ಒಂದು ನಿಮಿಷ, ನೀವು ನನ್ನ ಲೈಸೆನ್ಸ್ ಇಲ್ಲ ಅಂತ ತಾನೇ ಇದನ್ನೆಲ್ಲ ಸೀಸ್ ಮಾಡ್ತೀನಿ, ನಾನೀಗ ಲೈಸೆನ್ಸ್ ಅಪ್ಲೈ ಮಾಡ್ತೀನಿ ಅಂತ ಹೇಳಿದಾಗ ಅದೆಲ್ಲ ಆಗಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ ಅಂತ ಭಾಗ್ಯ ಕೇಳಿದಾಗ ಆ ಮೇಯ್ನ್ ಆಫೀಸರ್ ಪಕ್ಕ ಇರೋ ವ್ಯಕ್ತಿ ಸರ್ ಮೇಡಮ್ ಹತ್ರ ಆ ಥರ ಎಲ್ಲ ಹೇಳಲಿಲ್ಲ, ಸುಮ್ಮನೆ ಏನೇನೋ ಆರೋಪ ಮಾಡಬೇಡಿ ಅಂತ ಹೇಳ್ತಾನೆ. ಓ ಹೌದಾ ಸರ್, ಓಕೆ ಸಾರಿ, ಅವರು ಹಾಗೆ ಹೇಳಿಲ್ಲ ಅಂದರೆ ನಾನೇ ತಪ್ಪಾಗಿ ಕೇಳಿಸ್ಕೊಂಡಿದ್ದೀನೇನೋ, ಏನೋ ಒಂದು ಕೆಲಸ ಮಾಡಿ ನೀವೇ ಹೇಳಿ ಲೈಸೆನ್ಸ್ ತೊಗೊಳ್ಳೋದು ಹೇಗೆ ಅಂತ ಭಾಗ್ಯ ಕೇಳ್ತಾಳೆ. ಆಗ ಪರವಾಗಿಲ್ಲ ಮಾತಲ್ಲಿ ತುಂಬಾ ಜೋರಿದೆಯಾ ಅಂತ ಆ ವ್ಯಕ್ತಿ ಹೇಳ್ತಾನೆ. ಇರಬೇಕಲ್ವ ಸರ್, ಕೆಲವು ಸಲ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಸಮಸ್ಯೆಗಳು ಬಂದುಬಿಡುತ್ತೆ, ಅದನ್ನು ಎದುರಿಸ್ಬೇಕಾದ್ರೆ ನಾವು ಜೋರಾಗಿರಬೇಕಲ್ವಾ ಅಂತ ಭಾಗ್ಯ ಹೇಳ್ತಾಳೆ. ಸರಿ ಆಯಿತು ತಲೆ ತಿನ್ನಬೇಡಿ, ಇವಾಗ ಏನು ನಿಮ್ಗೆ ಲೈಸೆನ್ಸ್ ಅಲ್ವಾ, ಆಫೀಸ್ಗೆ ಬಂದು ಅದಕ್ಕೆ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡೋದಿದೆ, ಅದನ್ನು ಬಂದು ಕಂಪ್ಲೀಟ್ ಮಾಡಿ ಪ್ರೊಸೀಜರ್ನ ಅಂತ ಹೇಳ್ಬಿಟ್ಟು ಫುಡ್ ತೊಗೊಂಡು ಅಲ್ಲಿಂದ ಆಫೀಸರ್ ಹೊರಡ್ತಾರೆ. ನಂತರ ಸುಂದ್ರಿ ಇದೇನು ಭಾಗ್ಯ ಹೊಸ ಸಮಸ್ಯೆ ಬಂತಲ್ಲ ಅಂತ ಹೇಳಿದಾಗ ಏನೂ ಗೊತ್ತಿಲ್ಲ ಸುಂದ್ರಕ್ಕ, ಆ ದೇವರು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲನೂ ತಾಳ್ಮೆಯಿಂದನೇ ನಿಭಾಯಿಸ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಈ ಕಡೆ ತಾಂಡವ್ ಮಾತ್ರ ಶ್ರೇಷ್ಠ ಆಫೀಸ್ಗೆ ಬರ್ತಾರೆ. ಆಗ ಒಬ್ಬ ವ್ಯಕ್ತಿ ಊಟ ಮಾಡ್ತಾ ಇರ್ತಾನೆ, ಅದನ್ನು ನೋಡಿಕೊಂಡು ಇಷ್ಟೆಲ್ಲ ಊಟ ಮಾಡ್ತಂದಿದ್ದೀರಾ, ಏನು ಮನೆ ಊಟನ ಅಂತ ತಾಂಡವ್ ಕೇಳ್ತೇನೆ. ಸರ್ ಬನ್ನಿ ಕೂತ್ಕೊಳ್ಳಿ ಸರ್, ಇದು ಆ್ಯಕ್ಚುಲಿ ಮನೆ ಊಟ ಅಲ್ಲ, ಒಬ್ಬರ ಹತ್ರ ಆರ್ಡರ್ ಮಾಡ್ತೀನಿ, ಅವರೇ ಡೆಲಿವರಿ ತಂದು ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಸರ್, ಮೊನ್ನೆ ನಾನು ಶ್ರೇಷ್ಠನಿಗೆ ಇವರು ಕೊಟ್ಟಿದ್ನಲ್ಲ ಅಂತ ಆ ವ್ಯಕ್ತಿ ಹೇಳಿದಾಗ ತಾಂಡವ್ ಶ್ರೇಷ್ಠ ಮುಖ ನೋಡಿ, ಶ್ರೇಷ್ಠ ಮೊನ್ನೆ ನೀನು ಹೊರಗಡೆ ಊಟ ತಂದುಕೊಟ್ಟಿದ್ದು ಇದೇ ಫುಡ್ ಅಂತ ತಾಂಡವ್ ಕೇಳ್ತಾನೆ. ಆಗ ಶ್ರೇಷ್ಠ ಹೌದು ತಾಂಡವ್, ನೀನು ಯಾವತ್ತೂ ಇಷ್ಟಪಟ್ಟಿದ್ದು ತಿಂದೆ ಅಲ್ಲ ಅದೇ ಫುಡ್ ಅಂತ ಶ್ರೇಷ್ಠ ಹೇಳ್ತಾಳೆ. ನಂತರ ತಾಂಡವ್ ಸುಕೇಶ್ ಇಫ್ ಯು ಡೋಂಟ್ ಮೈಂಡ್ ಈ ಫುಡ್ನ ಶೇರ್ ಮಾಡ್ಕೊಂಡು ತಿನ್ನೋಣವಾ, ಮೊನ್ನೆ ನನಗೆ ಈ ಊಟ ತುಂಬಾ ಇಷ್ಟ ಆಗೋಯಿತು ಅಂತ ತಾಂಡವ್ ಹೇಳಿದಾಗ ಅಫ್ಕೋರ್ಸ್ ಸರ್ ಖಂಡಿತ ಶೇರ್ ಮಾಡ್ಕೋಬೋದು, ಅದಕ್ಕೇನಿದೆ ತಗೊಳ್ಳಿ ಅಂತ ಆ ವ್ಯಕ್ತಿ ಫುಡ್ನ ತಾಂಡವ್ಗೆ ಕೊಡ್ತಾನೆ. ಶ್ರೇಷ್ಠ ತಾಂಡವ್ ನೀವು ಇದನ್ನು ತಿಂತಾ ಇರಿ, ನಾವು ಫುಡ್ ಆರ್ಡರ್ ಮಾಡಿದ್ದೀನಿ ಅಲ್ವಾ, ಅದನ್ನು ತೊಗೊಂಡು ಬರ್ತೀನಿ ಅಂತ ಶ್ರೇಷ್ಠ ಹೊರಗಡೆ ಹೋಗ್ತಾಳೆ. ಈ ಕಡೆ ತಾಂಡವ್ ಚಪಾತಿ ಪಲ್ಯ ಹಾಕ್ಕೊಂಡು ತಿಂದ್ಬಿಟ್ಟು ಒಂದು ಸ್ಪೂನ್ ವಾವ್ ಸುಕೇಶ್ ಎಷ್ಟು ಚೆನ್ನಾಗಿದೆ ರೀ ಇದು ಅಂತ ತಾಂಡವ್ ಹೇಳ್ತಾನೆ. ಆಗ ನಾನು ಹೇಳಿಲ್ವಾ ಸರ್ ಅಂತ ಆ ವ್ಯಕ್ತಿ ಹೇಳ್ತಾನೆ, ಮೊನ್ನೆ ನೀವು ಕೊಟ್ಟಾಗ ಅದಾದಮೇಲೆ ಇವತ್ತೇ ಇಷ್ಟು ಚೆನ್ನಾಗಿರೋ ಫುಡ್ ತಿಂತಾ ಇರೋದು ನಾನು ಅಂತ ತಾಂಡವ್ ಹೇಳ್ತಾನೆ. ಹೌದಾ ಸರ್ ಅಂತ ಆ ವ್ಯಕ್ತಿ ಕೇಳ್ತಾನೆ. ಯಾರೋ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಅವ್ರ ಕೈಯಲ್ಲಿ ಏನೋ ಒಂದು ಸ್ಪೆಷಲ್ ಮ್ಯಾಜಿಕ್ ಇದೆ ಬಿಡಿ ಅಂತ ತಾಂಡವ್ ಹೇಳ್ತಾನೆ. ಆಗ ಹೌದು ಸರ್ ನೀವು ಹೇಳ್ತಿರೋದು ನಿಜ, ಮತ್ತು ತಾಂಡವ್ ಸುಕೇಶ್ ಇಫ್ ಯು ಡೋಂಟ್ ಮೈಂಡ್ ಲಾಸ್ಟ್ ಚಪಾತಿನ ನಾನೇ ತೊಗೋಬೋದಾ ಅಂತ ಹೇಳಿದಾಗ ಮುಜುಗರ ಪಡ್ಕೋಬೇಡಿ ಸರ್ ತಗೊಳ್ಳಿ ಅಂತ ಆ ವ್ಯಕ್ತಿ ಹೇಳಿದಾಗ ಸುಕೇಶ್ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ತಾಂಡವ್ ಚಪಾತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಈ ಕಡೆ ಶ್ರೇಷ್ಠ ಬಂದುಬಿಟ್ಟು ಸುಕೇಶ್ ಒಂದು ನಿಮಿಷ ಬರ್ತೀರಾ ಅಂತ ಕೇಳಿದಾಗ ಆಯಿತು ಅಂತ ಸುಕೇಶ್ ಸ್ವಲ್ಪ ಸೈಡಿಗೆ ಬರ್ತಾನೆ. ಸುಕೇಶ್ ಬಂದುಬಿಟ್ಟು ಹೇಳಿ ಇಷ್ಟ ಆಯಿತಾ ಅಂತ ಹೇಳಿದಾಗ ಸುಕೇಶ್ ಇಫ್ ಯು ಡೋಂಟ್ ಮೈಂಡ್ ನಾನು ತಿಂದಿರೋ ಫುಡ್ನ ನೀವು ತಿಂತೀರಾ, ನಿನ್ನೆಯಿಂದ ತಾಂಡವ್ ಸರಿಯಾಗಿ ಏನು ತಿಂದಿಲ್ಲ, ನೀವು ತಂದಿರೋ ಫುಡ್ನ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ, ಸೊ ಇಫ್ ಯು ಡೋಂಟ್ ಮೈಂಡ್ ಅಂತ ಫುಡ್ನ ಮುಂದ್ಗಡೆ ಇರಿದಾಗ ಅಯ್ಯೋ ಶ್ರೇಷ್ಠ ಅದಕ್ಕೇನಂತೆ ಏನು ಪ್ರಾಬ್ಲಮ್ ಇಲ್ಲ, ತಾಂಡವ್ ಸರ್ ಅದನ್ನು ಆರಾಮಾಗಿ ತಿನ್ನಲಿ, ಫುಡ್ ಕೊಡಿ ನಾನು ತಿಂತೀನಿ ಅಂತ ಆ ವ್ಯಕ್ತಿ ಆ ಫುಡ್ನ ಇಸ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾರೆ. ಈ ಕಡೆ ತಾಂಡವ್ ತಿಂತಾ ಇರುವಾಗ ಶ್ರೇಷ್ಠ ಅಲ್ಲಿಗೆ ಬರ್ತಾಳೆ. ತಾಂಡವ್ ಗಪ ಅಂತ ತಿಂತಿರೋದನ್ನ ನೋಡಿ ನೆತ್ತಿ ಹಿಡಿಯುತ್ತೆ. ಆಗ ಶ್ರೇಷ್ಠ ಓಡ್ ಬಂದು ಒಂದು ಗ್ಲಾಸ್ ನೀರು ಕೊಟ್ಟು, ತಾಂಡವ್ ಸ್ವಲ್ಪ ನಿಧಾನ ಕಣೋ, ಈ ಫುಡ್ ಯಾರು ನೀನು ಕಿತ್ಕೊಳ್ಳಲ್ಲ, ಆರಾಮಾಗಿ ತಿನ್ನು ಅಂತ ಶ್ರೇಷ್ಠ ಹೇಳಿದಾಗ ಅವ್ನು ಕಿತ್ಕೊಳ್ಳೋಕ್ಕೆ ನಾನು ಬಿಡೋದಿಲ್ಲ, ಎಷ್ಟು ಸೂಪರ್ ಆಗಿದೆ ಗೊತ್ತಾ ಅಂತ ಶ್ರೇಷ್ಠ ತಾಂಡವ್ ಹೇಳಿಬಿಟ್ಟು ಮತ್ತೆ ಹಾಕ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾನೆ. ಈ ಕಡೆ ಶ್ರೇಷ್ಠ ಅದನ್ನು ನೋಡಿಕೊಂಡು, ತಾಂಡವ್ ನಿಮ್ಮ ಅಮ್ಮ ಏನೋ ಹೇಳ್ತಿದ್ರಲ್ಲ, ಭಾಗ್ಯನಷ್ಟು ರುಚಿಯಾಗಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ, ನಿಮ್ಮ ಅಮ್ಮಂಗೆ ಮೊದಲು ಈ ಫುಡ್ನ ತಿನ್ನಿಸ್ಬೇಕು, ಭಾಗ್ಯಂಗಿಂತ ತುಂಬ ಚೆನ್ನಾಗಿ ಅಡುಗೆ ಮಾಡೋರು ಇದ್ದಾರೆ ಅಂತ ನಿಮ್ಮ ಅಮ್ಮನಿಗೂ ಗೊತ್ತಾಗಲಿ, ನಮ್ಮಮ್ಮ ಸಿಕ್ಕಲಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಇದ್ರ ಬಗ್ಗೆ ಅಂತ ತಾಂಡವ್ ಹೇಳಿಬಿಟ್ಟು ಮತ್ತೆ ಗಪ್ಕಪ್ಪ ಅಂತ ತಿನ್ನೋಕ್ಕೆ ಶುರು ಮಾಡ್ತಾನೆ. ಅದನ್ನು ನೋಡಿಕೊಂಡು ಶ್ರೇಷ್ಠ ಖುಷಿ ಪಡ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.